ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಬೇಳೆನ ಎಷ್ಟು ಹಾಕಬೇಕು ಮತ್ತು ಹಪ್ಪಳ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಎಷ್ಟೆಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ, ಯಾವ ಬೇಳೆ ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ನೀವು ಒಂದ್ಸಲ ಹೋಗಿ ನೋಡ್ಕೊಳ್ಬಹುದು. ಮತ್ತು ಅದೇ ವಿಡಿಯೋನ ನಾನು ಇದಕ್ಕೆ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಹಪ್ಪಳ ಮಾಡೋದು ಮತ್ತು ಬೇಳೆ ಎಷ್ಟು ಸೇರಿಸ್ಕೊಳ್ಬೇಕು ಎಲ್ಲ ಒಟ್ಟಿಗೆ ಸಿಗುತ್ತೆ ಒಂದೇ ವಿಡಿಯೋಕ್ಕೆ ಹಾಕಿದ್ರೆ ಅಂತ ನಾನು ಈ ವಿಡಿಯೋದಲ್ಲಿ ಮತ್ತೆ ಸೇರಿಸ್ಕೊಂಡಿದ್ದೀನಿ. ನಾನು 5 kg ಬೇಳೆ ತಗೊಂಡಿದ್ದೀನಿ ಒಟ್ಟು ಎಲ್ಲದೂ ಸೇರಿ. ನಾನು 2 kg ಉಳ್ಳಿಬೇಳೆ, 1 kg ಉದ್ದಿನಬೇಳೆ, 1 kg ಹೆಸರುಬೇಳೆ, 1 kg ಅಲಸಂದೆ ಬೇಳೆನ ಸೇರಿಸ್ಕೊಂಡಿದ್ದೀನಿ. 150 ಗ್ರಾಮು ಜೀರಿಗೆ ತಗೊಂಡಿದ್ದೀನಿ, 25 ಗ್ರಾಮು ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಇದನ್ನು ನಾವು ಹಿಟ್ಟು ಮಾಡ್ಸೋಕ್ಕೆ ಬೇಳೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಅರ್ಧ ಹಿಟ್ಟು ಮಾಡಿಸೋ ಬೇಳೆ ಒಳಿಕೆ ಅರ್ಧ ಹಾಕ್ತಿದ್ದೆ, ಇನ್ನು ಅರ್ಧ ಉಪ್ಪು ಖಾರ ಹಾಕ್ಬೇಕಾದ್ರೆ ಹಾಕ್ತಿದ್ದೆ. ಈಗೆಲ್ಲ ಮಾಲೆ ಆಗುತ್ತೆ ತುಂಬ ದಿನ ಇಟ್ಕೊಂಡ್ರೆ ಅಂತ ನಾನೇನು ಮಾಡ್ತೀನಿ, ಈಗ ಪೂರ್ತಿಯಾಗಿ ಜೀರಿಗೆನ ಬೇಳೆ ಹಿಟ್ಟು ಮಾಡ್ಸೋಕ್ಕೆ ಬೇಳೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಹಿಟ್ಟು ಮಿಲ್ಕ್ ಹಾಕ್ಸ್ಕೊಂಬಂದಿದ್ದಾಗಿದೆ. ಇದನ್ನು ಜಲ್ಡಿ ಹಿಡ್ಕೊಂಬಿಡೋಣ. ನಾವು ಜಲ್ಡಿ ಹಿಡಿಬೇಕಾದ್ರೆ ಒಂದು ಸ್ವಲ್ಪ ಅಗಲ ಮತ್ತು ದೊಡ್ಡದಾಗಿರೋಂಥ ಪಾತ್ರೆನ ತೊಗೊಳ್ಬೇಕಾಗುತ್ತೆ. ಡಬ್ಬನ್ನ ಮತ್ತು ದಬ್ರಿನ ಏನಾದರೂ ತೊಗೊಳ್ಬೇಕಾಗುತ್ತೆ. ನಾನಿಲ್ಲಿ ಡಬ್ನಂತ ತೊಗೊಂಡಿದ್ದೀನಿ, ಏಕೆಂದರೆ ಉಪ್ಪು ಖಾರ ಹಾಕ್ಬೇಕಾದ್ರೆಲ್ಲ ಈಸಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದನ್ನ ಪೂರ್ತಿಯಾಗಿ ಹಿಟ್ಟನ್ನು ಜಲ್ಡಿ ಹಿಡ್ಕೊಂಬಂದ್ಬಿಡೋಣ. ಹಪ್ಪಳದ ಹಿಟ್ಟನ್ನ ನಯಸ್ಸಾಗಿ ಹಾಕಿಸ್ಕೊಂಬರ್ಬೇಕಾಗುತ್ತೆ. ಈಗ ಹಿಟ್ಟನ್ನು ಜಲ್ಡಿ ಹಿಡ್ದಿದ್ದಾಗಿದೆ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಖಾರದ ಪುಡಿನ ತೊಗೊಂಡಿದ್ದೀನಿ, ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಅದು, ಮತ್ತು ಉಪ್ಪು, ಅಡುಗೆ ಸೋಡಾ, ನಾನು ನೀರನ್ನ ತೊಗೊಂಡಿದ್ದೀನಿ, ಮತ್ತು ಹಪ್ಪಳದ ಖಾರನ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಈ ರೀತಿ ಗಂಟು ಥರ ಇರುತ್ತೆ. ಇದನ್ನು ಒಂದು ಬಟ್ಟೆ ಮೇಲಾದರೂ ಹರ್ಕೊಳ್ಬೋದು, ಈ ರೀತಿ ಕೈಯಲ್ಲಾದರೂ ಪ್ರೆಸ್ ಮಾಡಿ ಪುಡಿ ಮಾಡ್ಕೊಳ್ಬಹುದು. ಹಾಗೆ ಹಿಂಗೆ ಪ್ರೆಸ್ ಮಾಡಿದರೆ ಹಾಗೆ ಉದುರುತ್ತೆ. ಅದನ್ನು ಒಂದು ಸಲ ಜಲ್ಡಿ ಹಿಡ್ಕೊಬೇಕಾಗುತ್ತೆ. ಇದು ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ, ಈ ರೀತಿ ಹಪ್ಪಳದ ಖಾರ ಕೊಡಿ ಅಂದರೆ ಕೊಡ್ತಾರೆ. ಈ ಸೋಡಾ ಥರನೇ ಇರುತ್ತೆ. ನಾವು ಇದನ್ನು ಹಾಕಿದ್ರೆ ಸೋಡಾನ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಪುಡಿ ಮಾಡಿಕೊಂಡು ಅದರೊಳಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಗಂಟಿನಂಥವು ಇರ್ತವೆ, ಹಂಗಾಗಿ ಅದನ್ನು ಜಲ್ಡಿ ಹಿಡ್ಕೊಳ್ಬೇಕಾಗುತ್ತೆ. ಈಗ ಜಲ್ಡಿ ಹಿಡ್ಕೊಂಡಿದ್ದಾಯಿತು. ಈಗ ಈ ರೀತಿ ಅಗಲ ಪಾತ್ರೆಯಲ್ಲಿ ಸೇರಿಸ್ಕೊಂಡ್ರೆ ಉಪ್ಪು ಖಾರ ಹಾಕೋಕ್ಕೆಲ್ಲ ನೀಟಾಗಿರುತ್ತೆ ಅಂತ ನಾನು ಹೇಳಿದೆ. ಈಗ ಸಲ ನಾನು ಈ ರೀತಿ ಇಡೀಲಿ ಹಾಕ್ದಾಗಲೂ 1 ಸ್ಪೂನ್ ಅಷ್ಟೇ ಬರೋದು, ತುಂಬ ಹಿಂಗೆ ಕೈ ತುಂಬ ತಗೊಳ್ಳಲ್ಲ. ನನಗೆ ತೋರಿಸಿದ್ನಲ್ಲ ಹಂಗೆ ತಗೊಂಡಿರೋದು ಸಲ. ಈಗ ಅದಕ್ಕೆ ಬೇಡ, ಸ್ಪೂನಲ್ಲೇ ತೋರಿಸೋಣ ಅಂತ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. 1 kg ಹಿಟ್ಟಿಗೆ ನಾನು 2 ಸ್ಪೂನ್ನಂಗೆ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 kg ಹಿಟ್ಟಿಗೆ 2 ಸ್ಪೂನ್ನಂಗೆ ಸೇರಿಸ್ಕೊಂಡ್ರೆ ಅಲ್ಲಿಗೆ 10 ಸ್ಪೂನು ಖಾರದ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ 1 ಸ್ಪೂನು, 2 ಸ್ಪೂನು, 3 ಸ್ಪೂನು, 4 ಸ್ಪೂನು, 5, 6, 7, 8, 9, 10 ಸ್ಪೂನು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅಡುಗೆಗೆಲ್ಲ ಯಾವ ಖಾರದ ಪುಡಿ ಬಳಸ್ತೀವೋ ಅದೇ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಖಾರದ ಪುಡಿ ಸೇರಿಸ್ಕೊಂಡ್ಮೇಲೆ ಹಪ್ಪಳದ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. 1 kgಗೆ 1 ಸ್ಪೂನ್ನಂಗೆ ನಾನು ಹಪ್ಪಳದ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲಿಗೆ 5 ಸ್ಪೂನು ಹಪ್ಪಳದ ಖಾರನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2 ಸ್ಪೂನ್ನಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾವು ಅಡುಗೆ ಸೋಡಾದಲ್ಲಿ ಉಪ್ಪಿರುತ್ತೆ, ಹಪ್ಪಳದ ಖಾರದಲ್ಲಿ ಉಪ್ಪಿರುತ್ತೆ, ಹಾಗಾಗಿ ನಾನು 2 ಸ್ಪೂನ್ ಮಾತ್ರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬಹುದು. ನಿಮ್ಗೆ ಹಪ್ಪಳದ ಖಾರ ಬೇಕು, ಇನ್ನೂ ಸಾಫ್ಟ್ ಆಗಬೇಕು ಅಂತಂದರೆ ಇನ್ನೊಂದು 2 ಸ್ಪೂನ್ ಹಾಕ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಹಪ್ಪಳದ ಖಾರನ ಅದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡ್ಮೇಲೆ ನಾವು ಉಪ್ಪು ಖಾರ ಸರಿ ಇದೆಯಾ ಇಲ್ವಾ ಅಂತ ಒಂದು ಚಿಕ್ಕ ಬಟ್ಲಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಉಪ್ಪು ಖಾರ ಟೇಸ್ಟ್ ನೋಡಬೇಕು. ಉಪ್ಪು ಖಾರ ಚೆನ್ನಾಗಿದೆ, ಕರೆಕ್ಟಾಗಿದೆ ಅಂದರೆ ಸೇರಿಸ್ಕೊಳ್ಳೋದು ಬೇಡ.
ಇಲ್ಲಾಂದರೆ ಉಪ್ಪು ಖಾರ ಈಗಲೇ ಸೇರಿಸ್ಕೊಳ್ಬೇಕು. ನಾವು ಪೂರ್ತಿಯಾಗಿ ಕಲಸಿದ್ಮೇಲೆ ಉಪ್ಪು ಖಾರ ಸೇರಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಒಂದು ಚಿಕ್ಕ ಬಟ್ಲಿಗೆ ಕಲಿಸ್ಬಿಟ್ಟು ಆಮೇಲೆ ನಾವು ಹಿಟ್ಟನ್ನ ಈಗಲೇ ಟೇಸ್ಟ್ ನೋಡಿಬಿಟ್ಟು ಈಗಲೇ ಉಪ್ಪು ಖಾರ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಕಲಸಿದ್ಮೇಲೆ ಉಪ್ಪು ಖಾರ ಹಾಕ್ಕೊಳ್ಳೋದಕ್ಕಾಗಲ್ಲ. ನಾವು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಕರೆಕ್ಟಾಗಿದೆ ಅಂದರೆ ಮಾತ್ರ ಹಿಟ್ಟು ಕಲಿಸ್ಕೊಳ್ಬೇಕು. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕು ಅಂದುದ್ದ ಹಾಕ್ಕೊಳ್ಬಹುದು. ನಾನು ಯಾವ ರೀತಿ ಚಿಕ್ಕ ಬಟ್ಲಲ್ಲಿ ಕಲಸಿ ಟೇಸ್ಟ್ ನೋಡಿ ಮತ್ತೆ ಉಪ್ಪು ಖಾರದ ಪುಡಿ ಒಂದು ಸ್ಪೂನ್ ಹಾಕಿ ಕಲಿಸ್ಕೊಂಡ್ನೋ ಅದೇ ರೀತಿ ನೀವು ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಉಪ್ಪು ಖಾರ ಹತ್ತುತ್ತೆ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಅಂದರೆ ಒಂದು 3 ವರ್ಷ ಆಗಿದೆ ಹಪ್ಪದ ವಿಡಿಯೋ ಹಾಕಿ. ಆವಾಗ ಮಜ್ಜಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಕಲಿಸ್ಕೊಳ್ತಿದ್ದೆ. ಮೊದಲೆಲ್ಲ ಹಿಂದೆ ಎಲ್ಲ ಸೀಮೆ ಹಸಿನ ಹಾಲೇ ಇರಲಿಲ್ಲ. ನಾಟಿ ಹಸಿನ ಹಾಲಲ್ಲೇ ಮಜ್ಜಿಗೆ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ವು. ಹಾಳಾಗ್ತಿರ್ಲಿಲ್ಲ, ಒಂಥರ ವೈಟ್ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಸೀಮೆ ಹಸಿನ ಮಜ್ಜಿಗೆಯಲ್ಲಿ ಕಲಸಿದ್ರೆ ಹಪ್ಪಳ ತುಂಬ ದಿನ ಇಟ್ಕೊಳಕ್ಕಾಗಲ್ಲ. ಒಂದು 2-3 ತಿಂಗಳು ಇಟ್ಕೊಂಡಿದ್ದಕ್ಕೆ ಒಂಥರ ವೈಟ್ ಆಗ್ತಿರುತ್ತೆ. ಹಂಗಾಗಿ ನಾನು ಅದಕ್ಕೆ ಬೇಡ, ಸೀಮೆ ಹಸಿನ ಮಜ್ಜಿಗೆಯಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ನೀರಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನಾಟಿ ಹಸಿನ ಮಜ್ಜಿಗೆ ಏನಾದರೂ ಸಿಕ್ಕಿದ್ರೆ ಖಂಡಿತ ಮಜ್ಜಿಗೆ ಕಲಿಸ್ಕೊಳ್ಬೋದು. ನಾಟಿ ಮಜ್ಜಿಗೆಯಲ್ಲಿ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಗೂ ಕಲಿಸ್ಕೊಳ್ಬಾರ್ದು, ತುಂಬ ತೆಳುಗೂ ಕಲಿಸ್ಕೊಳ್ಬಾರ್ದು. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಕೆಚ್ಕೊಳ್ಬೇಕಾಗುತ್ತೆ ಜಾಸ್ತಿ ಹೊತ್ತು. ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಅರಿಬೇಕಾದ್ರೆ ಹಿಟ್ಟನ್ನ ಜಾಸ್ತಿ ತಗೊಳುತ್ತೆ. ಆಮೇಲೆ ಅರಿಯೋ ಮಣಿಗೆಲ್ಲ ಅಂಟ್ಕೊತಾ ಇರುತ್ತೆ. ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಅರಿಯೋದಕ್ಕೆ ಕಷ್ಟ ಆಗುತ್ತೆ. ಒಂದು ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ, ಆವಾಗ ಕೆಚ್ಚಕ್ಕೂ ಈಸಿ, ಅರಿಯೋಕ್ಕೂ ಈಸಿಯಾಗಿರುತ್ತೆ. ತುಂಬ ಗಟ್ಟಿಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಆ ರೀತಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಕೆಚ್ಚೋದಕ್ಕೂ ಈಸಿಯಾಗಿ ಬರುತ್ತೆ ಮತ್ತು ಅರಿಯೋದಕ್ಕೂ ಈಸಿ ಆಗುತ್ತೆ. ಈ ರೀತಿ ಉಂಡೆನ ಮಾಡ್ಕೊಂಬಿಟ್ಟು ಇಟ್ಕೊಂಬಿಡೋಣ. ಈ ರೀತಿ ತುಂಬ ಗಟ್ಟಿಗೂ ಬೇಡ, ತುಂಬ ತೆಳ್ಳಗೂ ಬೇಡ. ಈ ರೀತಿ ಒಂದು ಪಾತ್ರೆಗೆ ಕಲಸಿ ಇಟ್ಕೊಳ್ಳೋಣ. ಈಗ ಎಲ್ಲದನ್ನು ಇದೇ ರೀತಿ ಕಲಿಸ್ಕೊಳ್ಳೋಣ. ಈಗ ಕಲಸಿ ರೆಡಿಯಾಗಿದೆ. ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವುದನ್ನು ಹಿಟ್ಟನ್ನು ಜರಡಿ ಇಟ್ಕೊಳಕ್ಕೆ ತಗೊಂಡಿದ್ನೋ ಅದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಕಲಸಿರೋ ಉಂಡೆಲಿ ಮೀಡಿಯಮ್ ಆಗಿ 9 ಉಂಡೆ ಮಾಡ್ಕೊಂಡಿದ್ದೀನಿ. ಇಲ್ಲ 9 ಉಂಡೆ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ 5 ಉಂಡೆ ಮಾಡ್ಕೊಳ್ಬೇಕು. ನಮ್ಮ ಅಮ್ಮರೆಲ್ಲ ಆ ರೀತಿ ಶಾಸ್ತ್ರ ಮಾಡೋರು, ಹಂಗಾಗಿ ನಾನು ಹಂಗೆ ಮಾಡ್ಕೊಂಡಿದ್ದೀನಿ. 5 ಉಂಡೆ ಮಾಡೋದಕ್ಕೆ ದಪ್ಪ ಕಲಿಸ್ಕೊಳ್ಬೇಕಾಗಿತ್ತು. ಹಂಗಾಗಿ ನಾನು ಮೀಡಿಯಮ್ ಆಗಿ 9 ಉಂಡೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಬಿಟ್ಟು ಈ ರೀತಿ ಮುಚ್ಚಿಟ್ಕೊಂಬಿಡೋಣ. ನೀವು ರಾತ್ರಿ ಬೇಕಾದರೂ ಕೆಚ್ಚಿ ಕಲಸಿದ್ಮೇಲೆ ಒಂದು ಸಲ ಕೆಚ್ಚಿ ಇಟ್ಕೊಳ್ಬೋದು. ಇಲ್ಲಾಂದರೆ ಒಂದೇ ಸಲ ಕೆಚ್ತೀವಿ ಅಂದರೆ ಈ ರೀತಿ ಮುಚ್ಚಿಟ್ಟು ಬೆಳಿಗ್ಗೆ ಇದನ್ನು ಕೆಚ್ಚಿ ರೆಡಿ ಮಾಡ್ಕೊಳ್ಬಹುದು. ಈಗ ನಾನು ರಾತ್ರಿ ಕೆಚ್ಕೊಳ್ಳಿಲ್ಲ, ಬೆಳಿಗ್ಗೆನೇ ಒಂದೇ ಸಲ ಕೆಚ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ. ಲೇಟಾಗಿತ್ತು, ಹಂಗಾಗಿ 2 ಸಲ ಕೆಚ್ಕೊಂಡ್ರೆ ಬೇಗ ಕೆಚ್ಕೊಳ್ಬೋದು. ನಾನು ಒಂದೇ ಸಲ ಕೆಚ್ಕೊಳ್ಳೋಣ ಅಂತ ಈಗ ಕೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಕಲ್ಲು ಮೇಲೆ ಕೆಚ್ಕೊತಾ ಇದ್ದೀನಿ. ಕೆಲವೊಂದು ಕಡೆ ಪೇಡ್ಗಳು ಸಿಗುತ್ತೆ, ಪೇಡ್ಗಳ ಮೇಲೆ ಕೆಚ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಜಾಸ್ತಿ ಕೆಚ್ಚಿದ್ರೂ ಏನಾಗಲ್ಲ. ಇದನ್ನು ಈ ಕಲ್ಲು ಮೇಲೆ ಜಾಸ್ತಿ ಕೆಚ್ಚಂಗಿಲ್ಲ. ಮತ್ತು ಕಲ್ಲಿಗೆ ಏಟಾಗೋ ರೀತಿ ಕೆಚ್ಚಬೇಕು. ಬರೀ ಹಿಟ್ಟಿಗೆ ಮಾತ್ರ ಏಟು ಬೀಳಬೇಕು. ಕಲ್ಲಿಗೆ ಏಟು ಬಿದ್ದರೆ ಕಲ್ಲಿಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನೀವು ನಿಮ್ಮ ಕಡೆ ಏನಾದರೂ ಪೇಡ್ಗಳು ಸಿಕ್ಕಿದರೆ ಅದನ್ನು ಇಟ್ಕೊಂಡು ಕೆಚ್ಕೊಳ್ಳಿ. ನಮ್ಮ ಮನೆ ಹತ್ರ ಇಲ್ಲ, ಹಂಗಾಗಿ ನಾನು ಈ ಕಲ್ಲು ಮೇಲೆ ಕೆಚ್ಕೊಳ್ತಾ ಇದ್ದೀನಿ. ಹುಷಾರಾಗಿ ಕೆಚ್ಕೊಳ್ಬೇಕು, ಕಲ್ಲಿಗೆ ಏಟು ಬೀಳದ ರೀತಿ ಕೆಚ್ಕೊಳ್ಬೇಕು. ನಾನು ಬರೀ ಹಿಟ್ಟಿಗೆ ಮಾತ್ರ ಏಟು ಬೀಳಿಸ್ತಾ ಇದ್ದೀನಿ. ನನಗಿಲ್ಲಿ ಯಾರೋ ಹೇಳಿದ್ರು, ಕಲ್ಲು ಮೇಲೆ ಕೆಚ್ಚೋದಕ್ಕಿಂತ 1-2 ಚೀಲ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಕವರ್ ಹಾಕ್ಕೊಂಡು ಕೆಚ್ಕೊಳ್ಳಿ, ತುಂಬ ಗಟ್ಟಿ ಕಲಿಸ್ಕೋಬೇಡಿ, ಹಿಂಗೆ ಕೆಚ್ಕೊಳ್ಳಿ, ಕಲ್ಲಿಗೆ ಏಟೆ ಬೀಳಲ್ಲ ಅಂತ ಹೇಳಿದ್ರು. ನಾನೆಂದೂ ಟ್ರೈ ಮಾಡಿಲ್ಲ, ನಾನು ಇದೇ ರೀತಿ ಮಾಡ್ಕೊಳ್ತಿರೋದು. ಹಳ್ಳಿಗಳಿಗಿದ್ರೆ ಆ ಪೇಡ್ಗಳ ಥರದ್ದು ಸಿಗುತ್ತೆ, ಟೌನಲ್ಲಿರೋರಿಗೆ ಆ ರೀತಿ ಸಿಗಲ್ಲ. ಈ ಥರ ಹುಷಾರಾಗಿ ಕೆಚ್ಕೊಳ್ಳಿ, ಇಲ್ಲಾಂದರೆ ಚೀಲ ಇಟ್ಟು ಅದ್ರ ಮೇಲೆ ಕೆಚ್ಕೊಳ್ಬೋದು. ಇಲ್ಲ ಒಳಕಲ್ಲಿದ್ದರೆ ಒಳಕಲ್ ಮೇಲೂ ಕೆಚ್ಕೊಳ್ಬೋದು. ಜಾಸ್ತಿ ಹೊತ್ತಾಗಲ್ವಲ್ಲ, ಹಂಗಾಗಿ ನಾನು ಇಲ್ಲೇ ಕಲ್ಲು ಮೇಲೆ ಕೆಚ್ಕೊಳ್ತಾ ಇದ್ದೀನಿ. ನಾನು ಸಲನೂ ಇದೇ ರೀತಿ ಕೆಚ್ಕೊಳ್ಳೋದು. ನೀಟಾಗಿ ಕಲ್ಲನ್ನ ತೊಳ್ಕೊಂಬಿಟ್ಟು ನಾವು ಆ ಜಾಗನ ಯಾರು ಓಡಾಡೋದ ರೀತಿ ಇರೋಂಥ ಜಾಗದಲ್ಲಿ
ನಾವು ಹಿಟ್ಟನ್ನು ಕೆಚ್ಕೊಳ್ಬೇಕಾಗುತ್ತೆ. ಈ ರೀತಿ ಕೆಚ್ಚಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ತಗೊಂಡು ಕೈ ಕೆಚ್ಕೊಂಡು, ನಾನು ಹರಳೆಣ್ಣೆ ತಗೊಂಡಿದ್ದೀನಿ. ಈ ರೀತಿ ಸುರುಳಿ ಸುತ್ಕೊಂಡ್ಬಿಡೋಣ. ಹರಳೆಣ್ಣೆ ಅಂದರೆ ಕ್ವಾಲಿಟಿ ಚೆನ್ನಾಗಿರೋಂಥದ್ದು ಹರಳೆಣ್ಣೆ ತಗೊಳ್ಬೇಕು. ಈ ರೀತಿ ಸುರುಳಿ ಸುತ್ತಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ಹರ್ಕೊಳ್ಬೋದು. ಸಾಯಂಕಾಲದವರೆಗೂ ಈ ರೀತಿ ಕೆಚ್ಚಿ ಒಂದು ಸಲ ಇಟ್ಕೊಂಡ್ರೆ ನೀವು ಸಂಜೆವರೆಗೂ ಹರ್ಕೊಳ್ಬೋದು. ಇಷ್ಟೊಂದು ಹಿಟ್ಟನ್ನ ಒಂದೇ ದಿವಸ ಕಲಸಿ ಒಂದೇ ದಿವಸ ಹರ್ಕೊಳ್ಳೋಕ್ಕಾಗುತ್ತಾ ಅಂತ ನೀವು ಕೇಳ್ಬೋದು. ಒಂದೇ ದಿವಸ ಹರ್ಕೊಳ್ಬೇಕು ಅಂತ ಏನಿಲ್ಲ, ನೀವು ಕಲಸಿದ ದಿವಸಲೇ ಹರ್ಕೊಳ್ಬೇಕು ಅಂತ ಏನಿಲ್ಲ. 2 ದಿನ ಇಟ್ಕೊಂಡು ಇದನ್ನು ಹರ್ಕೊಳ್ಬೋದು. ನಾನೇ 2 ದಿನ ಇಟ್ಟು ಹರ್ಕೊಂಡಿದ್ದೀನಿ. ಅಳಿಸೋದೇನಾಗಲ್ಲ. ಇಲ್ಲಾಂದರೆ ನಿಮ್ಗೆ ಹಂಗೆ ಒಂದೇ ಸಲ ಕಲ್ಸೋಕ್ಕಾಗಲ್ಲ, ಏನಾದರೂ ಕೆಲಸ ಇತ್ತು ಅರಿಯೋಕ್ಕಾಗಲ್ಲ ಅಂದರೆ ನೀವು ಸ್ವಲ್ಪ ಕಲಿಸ್ಬೇಕಾದ್ರೆ ಹಿಟ್ಟನ್ನು ಉಪ್ಪು ಖಾರ ಎಲ್ಲ ಹಾಕಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ನಿಮಗೆ ಯಾವಾಗ ಅರಿಯೋಕ್ಕೆ ಟೈಮ್ ಸಿಕ್ಕುತ್ತೋ ಅವಾಗ ಕಲಸಿ ಇಟ್ಕೊಂಡು ಹರ್ಕೊಳ್ಬೋದು. ಹಂಗೂ ಮಾಡ್ಬೋದು, ಇಲ್ಲ ಅಷ್ಟನ್ನು ಕಲಸಿ 2 ದಿನ ಕುತ್ಕೊಂಡು ಹರ್ಕೊಳ್ಬೋದು. ಟೈಮ್ ಇಲ್ಲ ಅನ್ನೋರು ಹಿಟ್ಟನ್ನು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಕಲಿಸ್ಕೊಂಡು ಹರ್ಕೊಳ್ಬೋದು. ಈಗ ಕೆಚ್ಚಿ ರೆಡಿಯಾಗಿದೆ. ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಪೂರಿ ಅರಿಯೋದಕ್ಕೆ ಯಾವ ಸೈಜಲ್ಲಿ ಉಂಡೆ ತಗೊಳ್ತೀವೋ ಆ ರೀತಿ ತಗೊಂಡ್ರೆ ಸಾಕಾಗುತ್ತೆ. ನಿಮಗೆ ತುಂಬ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ತಗೊಳ್ಳಿ, ಇಲ್ಲಾಂದರೆ ಒಂದು ಮೀಡಿಯಮ್ಮಾಗಿ ತಗೊಂಡ್ರೆ ಸಾಕಾಗುತ್ತೆ. ಈಗ ಫಸ್ಟು ಉಂಡೆಗಳನ್ನ ರೆಡಿ ಮಾಡ್ಕೊಂಬಿಡೋಣ. ಒಂದು ಸಲ ಉಂಡೆ ಮಾಡಿಟ್ಕೊಂಡ್ರೆ ಹರ್ಕೊಂಬಿಡ್ಬೋದು. ನಾವು ಹಿಟ್ಟನ್ನು ಕೆಚ್ಚಿಟ್ಟಿರೋದಾಗಲಿ ಮತ್ತು ಉಂಡೆಗಳನ್ನ ಮಾಡಿಟ್ಕೊಂಡಿರೋದಾಗಲಿ ಮುಚ್ಚೆ ಇಟ್ಕೊಳ್ಬೇಕು, ಇಲ್ಲಾಂದರೆ ಸೇದ್ಕೊಂಡಂಗೆ ಆಗುತ್ತೆ, ಒಣಗ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನಾವು ಮುಚ್ಚಿಟ್ಕೊಂಡೇ ಹರ್ಕೊಳ್ಬೇಕು. ಈಗ ಮಣಿನ ತಗೊಂಡಿದ್ದೀನಿ. ನಾನು ಅರಿಯೋದಕ್ಕೆ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಬಳಸಿಲ್ಲ, ಅಕ್ಕಿ ಹಿಟ್ಟು ಮಾತ್ರ ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬೇಡ ಅಂದರೆ ವಡ್ರಾಗಿ ಹಸಿಟ್ಟು, ರಾಗಿಲಿ ಪುಡಿ ಮಾಡಿಕೊಂಡು ಹಿಟ್ಟು ತಗೊತಾರಲ್ಲ, ವಡ್ರಾಗಿ ಹಸಿಟ್ಟು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಅದನ್ನು ಹಾಕ್ಕೊಂಡು ಬಳಸ್ಕೊಂಡು ಮಾಡ್ಕೊಳ್ಬೋದು. ನಾನು ಈಗ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ ರೀತಿ ಹರ್ಕೊಳ್ಬೇಕಾಗುತ್ತೆ. ತುಂಬ ತೆಳ್ಳಗೂ ಹರ್ಕೊಳ್ಬಾರ್ದು, ತುಂಬ ದಪ್ಪಾಗೂ ಹರ್ಕೊಳ್ಬಾರ್ದು. ತುಂಬ ತೆಳ್ಳಗೆ ಹರ್ಕೊಂಡ್ರೆ ಇಡಬೇಕಾದ್ರೂ ಮುರ್ಕೊಂಡೋಗುತ್ತೆ, ಮತ್ತು ಎಣ್ಣೆಗೆ ಹಾಕ್ಬೇಕಾದ್ರೂ ಕಪ್ಪಾದಂಗೆ ಆಗಿಬಿಡುತ್ತೆ. ಹಂಗಾಗಿ ಒಂದು ಮೀಡಿಯಮಾಗಿ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಿಟ್ಟಾಗಲೂ ಮುರ್ಕೊಳ್ಳಲ್ಲ ಅಷ್ಟು ಬೇಗ. ಇದೇ ರೀತಿ ಎಲ್ಲದನ್ನು ಹರ್ಕೊಂಬಿಡೋಣ. ಇದಕ್ಕಿಂತ ಬೇಗ ಹಪ್ಪಳ ಹರ್ಕೊಳ್ಬೇಕು, ಬೇಗ ಮುಗಿಸ್ಬೇಕು ಹಪ್ಪಳ ಹರಿದು ಅಂದರೆ ನಾನು ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈ ರೀತಿ ಹಪ್ಪಳ ಮಿಷಿನ್ ಇದ್ದರೆ ಅದಕ್ಕೆ ಒಂದು ಕವರ್ಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಬಿಟ್ಟು ಮಧ್ಯಕ್ಕೆ ಉಂಡೆ ಇಕ್ಕಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದು ಮೀಡಿಯಮ್ಮಾಗಿ ಬಂದಿರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಹರ್ಕೊಂಬಿಟ್ರೆ ಸಾಕಾಗುತ್ತೆ. ಆವಾಗ ಬೇಗ ಹಪ್ಪಳ ಹರಿಯೋದು ಮುಗ್ದೋಗ್ಬಿಡುತ್ತೆ. ಈ ರೀತಿಯೂ ಮಾಡ್ಕೊಳ್ಬಹುದು, ಆ ರೀತಿಯೂ ಮಾಡ್ಕೊಳ್ಬಹುದು. ನಾವು ಜಾಸ್ತಿ ಈ ರೀತಿಯೇ ಮಾಡ್ಕೊಂಡು ಹರ್ಕೊಳ್ಳೋದು. ಈಗ ಹರಿದಿದ್ದಾಗಿದೆ. ನಾನು ಒಂದು ಕಾಟ್ ಮೇಲೆ ಸೀರೆನ ಹಾಕ್ಬಿಟ್ಟು ಒಣ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು. ಇದೇನು ಅಂಟ್ಕೊಳ್ಳೋದಿಲ್ಲ, ಹಂಗಾಗಿ ಒಂದ್ರ ಮೇಲೆ ಒಂದು ಹಾಕಿದ್ರೆ ಜಾಗನೂ ಸೇವ್ ಆಗುತ್ತೆ, ಮತ್ತು ಹಿಂಗೆ ಒಂದು ಗುಡ್ಡಿಗಾಗುತ್ತಲ್ಲ ಆ ರೀತಿ ಆಗಲ್ಲ. ನಾವು ಅರ್ಧ ದಿವಸಲೇ ತಕ್ಷಣಕ್ಕೆ ಬಿಸಿಲಿಗೆ ಹಾಕ್ಬಾರ್ದು, ಒಂದು ನೈಟ್ ಬಿಡಬೇಕು ಒಳಗಡೆಯ. ನಾನು ನೈಟ್ ಒಣಾಕಿದ್ದೆ. ಈ ರೀತಿ ಅರ್ಧ ಭಾಗ ಒಣಕೊಂಡಿದೆ. ಇನ್ನು ಬೆಳಿಗ್ಗೆ ಎದ್ಬಿಟ್ಟು ಇದನ್ನು ತೆಗೆದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಸಿಲಿಗೆ ಹಾಕೋಣ ಅಂತ ಎಲ್ಲ ತುಂಬ್ಕೊಳ್ತಾ ಇದ್ದೀನಿ ಡಬ್ಬಿಗೆ. ಒಂದು ಕಾಲು ಗಂಟೆ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದು ಕಾಲು ಗಂಟೆ ಸಾಕು. ಮೋಡ ಇದ್ದಂಗಿದ್ರೆ ಒಂದು ಅರ್ಧ ಗಂಟೆ ಬಿಡಬೇಕು. ತುಂಬ ಹೊತ್ತು ಜಾಸ್ತಿ ಹೊತ್ತು ಬಿಸಿಲಲ್ಲಿ ಬಿಡೋಂಗಿಲ್ಲ, ಒಂಥರ ಒರಟಾದಂಗೆ ಆಗುತ್ತೆ ತುಂಬ ಬಿಸಿಲಿಗೆ ಬಿಟ್ಟಾಗ. ಹಂಗಾಗಿ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದು ಕಾಲು ಗಂಟೆ ಬಿಡಿ. ಅಷ್ಟೊಂದು ಬಿಸಿಲಿಲ್ಲ, ಕಮ್ಮಿ ಬಿಸಿಲಿದೆ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಕೊಳ್ಳಿ. ಜಾಸ್ತಿ ಬಿಸಿಲಿತ್ತು ಅಂದರೂ ಮಾತ್ರ ಕಾಲು ಗಂಟೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಮೇಲು ಬಿಸಿಲಲ್ಲಿ ಒಣಾಕ್ಬೇಕಾದ್ರೂ ಅಷ್ಟೇ ಒಂದ್ರ ಮೇಲೆ ಒಂದೇ ಹಾಕ್ಕೊಳ್ಬೇಕು, ಇಲ್ಲಾಂದ್ರೆ ಎಲ್ಲ ಮಡ್ಚ್ಕೊಂಡ್ಬಿಡುತ್ತೆ. ಇಲ್ಲ ಅದ್ರ ಹಪ್ಪಳ ಒಣಾಕಿರ್ತೀವಲ್ಲ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿದ್ರೂ ಮಡ್ಚ್ಕೊಳಲ್ಲ. ನಾವು ಅರ್ಧಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಈಗ
ಬಿಸಿಲಿಗೆ ಹಾಕಿದ್ದೆ ಅದನ್ನು ತುಂಬಿ ತಂದಿಟ್ಕೊತಾ ಇದ್ದೀನಿ ಒಳಗಡೆ. ಒಂದು 1/4 ಗಂಟೆ ಆಗಿದೆ. ಒಂದು 1/4 ಗಂಟೆ ಬಿಟ್ಟಿದ್ದಷ್ಟೇ, ತುಂಬ ಬಿಸಿಲಿತ್ತು, ಹಂಗಾಗಿ ನಾನು ಎತ್ತಿಟ್ಕೊಂಡೆ. ಈಗ ಎತ್ತಿಟ್ಕೊಂಡ್ಮೇಲೆ ಒಂದು 2 ಅವರ್ ಬಿಡಬೇಕು ಬಿಸಿಲಲ್ಲಿ. ತಗೊಂಬಂದಿರೋದ್ರಿಂದ ಒರ್ಸಕ್ಕೋದ್ರೆ ಮುರ್ಕೊಂಡ್ಬಿಡುತ್ತೆ. 1 ಅವರ್ 2 ಅವರ್ ಬಿಟ್ಟಾದ್ಮೇಲೆ ನಾನು ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ನಾವು ಅರಿಬೇಕಾದ್ರೆ ಹಿಟ್ಟನ್ನ ಉದುರಿಸ್ಕೊಂಡು ಹರ್ಕೊಂಡಿರ್ತೀವಲ್ವ, ಅದು ಇರುತ್ತೆ. ಒಂದೊಂದು ಸ್ವಲ್ಪ ಅದನ್ನು ಈ ರೀತಿ ಉದುರಿಸ್ಕೊಳ್ಬೇಕಾಗುತ್ತೆ. ಎಣ್ಣೆಗೆ ಹಾಕಿದಾಗ ಎಣ್ಣೆ ಒಳಗೆಲ್ಲ ಅದು ಹಿಟ್ಟು ಥರ ಬಂದರೆ ಎಣ್ಣೆ ಹಾಳಾಗುತ್ತೆ. ಅದಕ್ಕೋಸ್ಕರ ಅದನ್ನು ಒರೆಸಿಟ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಎಲ್ಲದನ್ನು ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಒರೆಸ್ಬೇಕಾದ್ರೆ ತುಂಬ ಹುಷಾರಾಗಿ ಒರೆಸ್ಬೇಕು, ಒಣಗಿರುತ್ತಲ್ವ ಹಂಗಾಗಿ ಮುರ್ಕೊಳ್ಳುತ್ತೆ. ಈಗ ಒರೆಸಿಟ್ಕೊಂಡ್ಮೇಲೆ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ತುಂಬ ಹೊತ್ತು ಎಣ್ಣೆ ಒಳಗೆ ಬಿಟ್ಟರೆ ಕಪ್ಪಾದಂಗೆ ಆಗುತ್ತೆ. ಹಿಂಗೆ ಹಾಕಿದ ತಕ್ಷಣವೇ ತೆಗೆದ್ಬಿಡ್ಬೇಕು, ಆವಾಗ ಚೆನ್ನಾಗಿರುತ್ತೆ, ಸಾಫ್ಟಾಗಿಯೂ ಇರುತ್ತೆ. ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ, ಹಂಗೆ ಒಂದ್ಸಲ ಹಿಂಗೆ ಮುಳಿಸಿ ಹಿಂಗೆ ಎತ್ಬಿಟ್ರೆ ಚೆನ್ನಾಗಿ ಬಂದಿರುತ್ತೆ. ಕಲ್ಲರು ಕಪ್ಪಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಹಪ್ಪಳ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೇನಾದರೂ ಆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಹಿಂದಿನ ವಿಡಿಯೋದಲ್ಲೂ ನಾನು ಹಪ್ಪಳದ ಬಗ್ಗೆ ಹಾಕಿದ್ದೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದಕ್ಕೂ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಈ ವಿಡಿಯೋಕ್ಕೂ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ.